ಮನೆಯಲ್ಲಿ ತುಂಬನೇ ಕಷ್ಟ ಅಂದರೆ ಕಷ್ಟ ಇದೆ. ಇನ್ನು ಯಾರೋ ಬೇರೆ ಕಡೆಯಿಂದ ತೊಂದರೆ ಆಗ್ತಾ ಇದೆ. ಮನೆಯಲ್ಲಿ ಸುಖ ಅನ್ನೋದೇ ಇಲ್ಲ, ಸಂತಾನ ಭಾಗ್ಯ ಇಲ್ಲ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ, ಜಗಳ ಆಗ್ತಾನೇ ಇರುತ್ತೆ. ಹಣಕಾಸಿನ ತೊಂದರೆ ಇದ್ದರೆ ಏನು ಮಾಡಬೇಕು? ಇನ್ನು ಅತಿ ಮುಖ್ಯವಾಗಿ ಮನೆ ಕಟ್ಟುವ ಸ್ಥಳದಲ್ಲಿ ಅಂದರೆ ಭೂಮಿನಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ರೆ ಯಾವುದೇ ಒಂದು ಅಡೆತಡೆ ಇಲ್ಲದೇ ಮನೆ ನಿರ್ಮಾಣ ಆಗುತ್ತೆ. ಇದ್ರ ಜೊತೆಗೆ ವಾಸ್ತು ದೋಷ ಅನ್ನೋದೇ ಬರೋದಿಲ್ಲ. ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ರೆ ತುಂಬಾನೇ ತೊಂದರೆಗಳಾಗ್ತಾ ಇದೆ ಅಂತ ಅನ್ನೋರು ಭೂಮಿಯಲ್ಲಿ ನೀವು ಕಟ್ಟುವಂಥ ಭೂಮಿನಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ಅಡೆತಡೆ ಇಲ್ದಂಗೆ ಸುಸೂತ್ರವಾಗಿ ನಡೆಯುತ್ತೆ. ಹಾಗೆಯೇ ಯಾವುದೇ ದೋಷ ಅಲ್ಲಿ ಕಂಡು ಬರೋದೇ ಇಲ್ಲ. ಇನ್ನು ಓದುವಂಥ ಮಕ್ಕಳು ತಮ್ಮ ಕೋಣೆಯಲ್ಲಿ ಅಥವಾ ಪುಸ್ತಕಗಳು ಇಡೋ ಜಾಗದಲ್ಲಿ ಅಥವಾ ತಮ್ಮ ಟೇಬಲ್ ಮೇಲೆ ಈ ಒಂದು ವಸ್ತುವನ್ನು ಇಟ್ಟರೆ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ಹಾಗೆ ಓದೋದ್ರಲ್ಲಿ ತುಂಬಾನೇ ಚುರುಕಾಗ್ತಾರೆ. ಇನ್ನು ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅಂದರೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಇನ್ಕ್ರಿಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಹೀಗೆ ಒಳ್ಳೆಯ ಉದ್ಯೋಗ ಸಿಗಬೇಕು ಅಂತಂದರೆ ಏನು ಮಾಡಬೇಕು? ನಿಮ್ಮ ಮನೆಯ ಸುತ್ತಲೂ ರಕ್ಷಣೆಯಾಗಿ ಕೆಲಸ ಮಾಡುತ್ತೆ ಈ ಒಂದು ವಸ್ತು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಗೋಮತಿ ಚಕ್ರದ ಮಹಿಮೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಗೋಮತಿ ಚಕ್ರವನ್ನು ಮನೆಯಲ್ಲಿ ಯಾಕಿಟ್ಟು ಪೂಜೆ ಮಾಡಬೇಕು ಮತ್ತು ಇದರ ವಿಶೇಷತೆಗಳು ಏನು, ಇದರ ಮಹತ್ವ ಏನು ಎಲ್ಲವನ್ನು ತಿಳ್ಕೊಳ್ಳೋಣ ಈ ಒಂದು ಉಪಯುಕ್ತ ಮಾಹಿತಿನಲ್ಲಿ. ಎಲ್ರಿಗೂ ಒಂದು ಡೌಟ್ಗಳು ಕ್ಲಿಯರ್ ಆಗುತ್ತೆ ಈ ವಿಡಿಯೋದಲ್ಲಿ. ಮನೆಯಲ್ಲಿ ಕಷ್ಟ ಇದೆ, ಇನ್ನು ಯಾರೋ ಬೇರೆ ಕಡೆಯಿಂದ ತೊಂದರೆ ಆಗ್ತಾ ಇದ್ರೆ ಮನೆಯಲ್ಲಿ ಸುಖ ಅನ್ನೋದೇ ಇಲ್ಲ, ಸಂತಾನ ಭಾಗ್ಯ ಇಲ್ಲ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ, ಜಗಳ ಆಗ್ತಾ ಇದೆ, ಎಲ್ಲದಕ್ಕೂ ಇದರಲ್ಲಿ ಪರಿಹಾರ ಇದೆ. ಹಾಗಾಗಿ ಅದ್ರ ಬಗ್ಗೆ ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಏಳಿಗೆ ಆಗ್ತಾ ಇಲ್ಲ, ಓದಿದ್ದು ತಲೆಗೆ ಹತ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಇಲ್ಲ ಅನ್ನೋರು ಈ ಒಂದು ಗೋಮತಿ ಚಕ್ರದಿಂದ ಪರಿಹಾರ ಸಿಗುತ್ತೆ. ಹಾಗೆ ಸಂತಾನ ಅಭಿವೃದ್ಧಿ ಆಗುತ್ತೆ. ಪತಿ ಪತ್ನಿಯರಲ್ಲಿ ಕಲಹ ಇದ್ರೆ ಅದು ಕೂಡ ಸರಿ ಹೋಗುತ್ತೆ. ಹೀಗೆ ತುಂಬಾ ವಿಷಯಗಳಿಗೆ ಈ ಒಂದು ಗೋಮತಿ ಚಕ್ರ ಒಂದು ಪರಿಹಾರ ಅಂತಾನೆ ಹೇಳ್ಬೋದು. ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಅಥವಾ ಗೌರಿ ಪೆಟ್ಟಿಗೆನಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಮನೆಗೆ ಶ್ರೀರಕ್ಷೆಯಾಗಿ ಇದು ಕೆಲಸ ಮಾಡುತ್ತೆ. ಅಂದರೆ ಮನೆಯ ಸುತ್ತಲೂ ರಕ್ಷಣೆಯಾಗಿ ಗೋಮತಿ ಚಕ್ರ ಕೆಲಸ ಮಾಡುತ್ತೆ. ಹಾಗಾಗಿ ಈ ಒಂದು ಗೋಮತಿ ಚಕ್ರಗಳು ನೋಡೋದಕ್ಕೆ ಶಂಖದ ಹುಳುವಿನಂತೆ ಕಾಣ್ತಾ ಇರುತ್ತೆ. ಆದರೆ ಇದು ತುಂಬ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಮತ್ತು ಕೃಷ್ಣನ ಕೈಯಲ್ಲಿರುವಂಥ ಸುದರ್ಶನ ಚಕ್ರದಂತೆಯೇ ಈ ಗೋಮತಿ ಚಕ್ರ ಕಾಣಿಸ್ತಾ ಇರುತ್ತೆ. ಮತ್ತು ಈ ಒಂದು ಗೋಮತಿ ಚಕ್ರ ಮನೆಯಲ್ಲಿದ್ದರೆ ದುಷ್ಟರ ಕಣ್ಣುಗಳಿಂದ ನಮ್ಮ ಮನೆ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಗೋಮತಿ ಚಕ್ರದಲ್ಲಿ ಲಕ್ಷ್ಮೀ ದೇವಿಯ ಸ್ವರೂಪ ಇರುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಾವು ಪಡ್ಕೋಬೇಕು ಅನ್ನೋದಾದರೆ ಈ ಒಂದು ಚಕ್ರವನ್ನು ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ದೀಪಗಳನ್ನು ಹಚ್ಚಿಡಬೇಕು, ಹೂಗಳನ್ನು ಏರಿಸ್ಬಿಟ್ಟು ಪೂಜೆನ ಮಾಡ್ಕೋಬೇಕು. ಇನ್ನು ನಿಮಗೆ ಹಣಕಾಸಿನ ತೊಂದರೆ ಇದೆ ಅಂತ ಅನ್ನೋರು ಈ ಒಂದು ಗೋಮತಿ ಚಕ್ರವನ್ನು ನಿಮ್ಮ ಒಂದು ಖಜಾನೆಯಲ್ಲಿ ಹಣ ಏನಿಟ್ಟಿರ್ತೀರಾ ಅಲ್ವಾ ಆ ಒಂದು ಬೀರು ಲಾಕರ್ನಲ್ಲಿ ಇಡೋದ್ರಿಂದ ಹಣದ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಶುಕ್ರವಾರ ಪೂಜೆ ಮಾಡೋದ್ರಿಂದ ಗೋಮತಿ ಚಕ್ರವನ್ನು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ನಮಗೆ. ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆನ ಮಾಡ್ತೀವಿ ಅಲ್ವಾ, ಅದೇ ಥರನೇ ಗೋಮತಿ ಚಕ್ರಕ್ಕೂ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಹೂಗಳನ್ನು ಏರಿಸ್ಬಿಟ್ಟು ದೀಪಗಳನ್ನು ಹಚ್ಚಿಡಬೇಕು. ತುಪ್ಪದ ದೀಪ ಹಚ್ಚಿದ್ರೆ ಉತ್ತಮ. ಆಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡುವಾಗ ಗೋಮತಿ ಚಕ್ರಕ್ಕೂ ಆರತಿಯನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಗೌರಿ ಪೆಟ್ಟಿಗೆಯಲ್ಲಿ ಇಟ್ಕೊಳ್ತೀವಿ. ಅದಕ್ಕೂ ಕೂಡ ಪೂಜೆನ ಮಾಡ್ತಾ ಇರ್ತೀವಿ. ಇದನ್ನ ನಾವು ಮನೆಗೆ ತಂದ ತಕ್ಷಣ ಶುದ್ಧವಾದಂತಹ ನೀರು ಅಥವಾ ಗಂಗಾಜಲ ಇದ್ರೆ ಒಳ್ಳೆಯದು. ಅದರಲ್ಲಿ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಅರಿಶಿಣದ ನೀರಿನಿಂದ ಗೋಮತಿ ಚಕ್ರವನ್ನು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆನ ಮಾಡಬೇಕಾಗುತ್ತೆ. ಈ ಒಂದು ಗೋಮತಿ ಚಕ್ರವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಮಣೆ ಅಥವಾ ಹಿತ್ತಾಳೆ ಡಬ್ಬಿಗಳು ಸಿಗುತ್ತಲ್ವಾ, ಅದರಲ್ಲಿ ಇಟ್ಟಾದರೂ ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ಆರೋಗ್ಯದಲ್ಲಿ ಸಮಸ್ಯೆ ಇದೆ, ತುಂಬ ವರ್ಷಗಳಿಂದ ಕಾಯಿಲೆ ಕಾಣ್ತಾ ಇದ್ದೀರಾ ಅಂತ ಅನ್ನೋರು ಗೋಮತಿ ಚಕ್ರವನ್ನು ಪೂಜೆ ಮಾಡೋದ್ರಿಂದ ಅಥವಾ ನೀವು ಮಲಗುವಂಥ ಕೋಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿನೂ ಕೂಡ ತುಂಬ ಸುಧಾರಣೆ ಬರುತ್ತೆ.
ಇನ್ನು ಮನೆ ಕಟ್ಟುವ ಸ್ಥಳದಲ್ಲಿ ಭೂಮಿಯಲ್ಲಿ 11 ಗೋಮತಿ ಚಕ್ರವನ್ನು ಇಟ್ಬಿಟ್ಟು ಪೂಜೆ ಮಾಡಿ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರೆ ಯಾವುದೇ ಒಂದು ಅಡೆತಡೆ ಇಲ್ಲದೇನೆ ಮನೆ ನಿರ್ಮಾಣ ಆಗುತ್ತೆ. ಹಾಗೆಯೇ ವಾಸ್ತು ದೋಷ ಅನ್ನೋದೇ ಬರೋದಿಲ್ಲ ಅಂತ ಹೇಳ್ತಾರೆ. ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ರೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಅಂತ ಅನ್ನೋರು ಆ ಭೂಮಿಯಲ್ಲಿ ನೀವು ಕಟ್ಟುವಂಥ ಭೂಮಿಯಲ್ಲಿ 11 ಗೋಮತಿ ಚಕ್ರವನ್ನು ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಸುಸೂತ್ರವಾಗಿ ನಡೆಯುತ್ತೆ. ಹಾಗೆಯೇ ಯಾವುದೇ ದೋಷ ಅಲ್ಲಿ ಕಂಡು ಬರೋದೇ ಇಲ್ಲ. ಇನ್ನು ಸಂತಾನ ಭಾಗ್ಯ ಇಲ್ಲದೆ ಇರೋರು, ಸಂತಾನಕ್ಕಾಗಿ ಹಂಬಲಿಸ್ತಾ ಇರೋರು, ಗರ್ಭಧಾರಣೆ ಆಗೋದಕ್ಕೆ ಈ ಒಂದು ಗೋಮತಿ ಚಕ್ರ ತುಂಬಾ ಸಹಾಯ ಮಾಡುತ್ತೆ. ಗೋಮತಿ ಚಕ್ರವನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಗರ್ಭಧಾರಣೆ ಆಗುತ್ತೆ. ಇನ್ನು ಅತಿ ಮುಖ್ಯವಾಗಿ ಇವಾಗೆಲ್ಲ ಮಕ್ಕಳಿಗೂ ಕೂಡ ಎಕ್ಸಾಮ್ ನಡೀತಾ ಇದೆ. ಓದೋ ಮಕ್ಕಳು ತಮ್ಮ ಕೋಣೆಯಲ್ಲಿ ಅಥವಾ ಪುಸ್ತಕಗಳು ಇಡೋ ಜಾಗದಲ್ಲಿ ಅಥವಾ ತಮ್ಮ ಟೇಬಲ್ ಮೇಲೆ ಮಕ್ಕಳು ಟೇಬಲ್ ಮೇಲೆ 5 ಗೋಮತಿ ಚಕ್ರವನ್ನು ಇಟ್ಟರೆ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ಹಾಗೆಯೇ ಓದೋದ್ರಲ್ಲಿ ತುಂಬಾ ಚುರುಕಾಗಿರ್ತಾರೆ. ಹಾಗಾಗಿ ಮಕ್ಕಳಿಗಾಗಿ ಈ ಒಂದು ಗೋಮತಿ ಚಕ್ರ ತುಂಬ ಒಂದು ಉಪಯೋಗಕ್ಕೆ ಬರುತ್ತೆ. ಇನ್ನು 7 ಗೋಮತಿ ಚಕ್ರವನ್ನು ಮನೆಯಲ್ಲಿಟ್ಟರೆ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿರುತ್ತೆ. 7 ಗೋಮತಿ ಚಕ್ರ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ, ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ, ಯಾವಾಗಲೂ ಜಗಳಗಳು ಆಗ್ತಾ ಇದ್ದರೆ, ಅನ್ಯೋನ್ಯತೆ ಇಲ್ಲದೆ ಇದ್ದರೆ ಈ ಒಂದು ಗೋಮತಿ ಚಕ್ರವನ್ನು 7 ಗೋಮತಿ ಚಕ್ರಗಳನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಸುಖ ಸಂಸಾರಕ್ಕೆ ಆದಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇನ್ನು 8 ಗೋಮತಿ ಚಕ್ರದಲ್ಲಿ ಅಷ್ಟಲಕ್ಷ್ಮಿಯರ ಸ್ವರೂಪ ಅಂತ ನಾವು ಭಾವಿಸಿ ಪೂಜೆಯನ್ನು ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ಆಗುತ್ತೆ ನಮಗೆ. ಇನ್ನು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 13 ಗೋಮತಿ ಚಕ್ರಗಳನ್ನು ದಾನವಾಗಿ ಕೊಡೋದ್ರಿಂದ ಉದ್ಯೋಗದಲ್ಲಿ ಏನಾದರೂ ತೊಂದರೆಗಳು ಇದ್ದರೆ, ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಇನ್ಕ್ರಿಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಹೀಗೆ ಒಳ್ಳೆಯ ಉದ್ಯೋಗ ಸಿಗಬೇಕು ಅಂತ ನೀವು 13 ಗೋಮತಿ ಚಕ್ರಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದಾನವಾಗಿ ಕೊಡೋದ್ರಿಂದ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಹೆಚ್ಚಾಗುತ್ತೆ. ಪ್ರಮೋಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಗೋಮತಿ ಚಕ್ರಕ್ಕೆ ತುಂಬ ಒಂದು ಮಹತ್ವ ಇದೆ, ತುಂಬಾ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಯಾರ್ಯಾರಿಗೆ ತೊಂದರೆಗಳಿದೆ ಅಂತ ಅನ್ನೋರು, ನಮಗೆ ತುಂಬಾ ಕಷ್ಟಗಳಿದೆ ಅಂಥವ್ರಿಗೆ ಎಲ್ಲರಿಗೂ ಕೂಡ ಒಂದೇ ಒಂದು ಗೋಮತಿ ಚಕ್ರದಲ್ಲಿ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಗೋಮತಿ ಚಕ್ರವನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಪಾರಾಗ್ಬೋದು. ಒಂದೇ ಒಂದು ಗೋಮತಿ ಚಕ್ರವನ್ನು ಇಟ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು. ಯಾವಾಗ್ಲೂ 2 ಗೋಮತಿ ಚಕ್ರವನ್ನು ಗೌರಿ ಪೆಟ್ಟಿಗೆನಲ್ಲಿ ಅಥವಾ ನೀವೇ ಎಲ್ಲಿ ದೇವರುಗಳನ್ನ ಇಟ್ಟು ನೀವು ಪೂಜೆ ಮಾಡ್ತಿರ್ತೀರಲ್ಲ ಆ ಒಂದು ಸ್ಥಳದಲ್ಲಿ ದೇವರ ಪೆಟ್ಟಿಗೆನಲ್ಲಿಟ್ಟರು ಕೂಡ ಇಡ್ಬೋದು. ಒಟ್ಟಿನಲ್ಲಿ 2 ಗೋಮತಿ ಚಕ್ರವನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡಲೇಬೇಕು. ಒಂದೇ ಒಂದು ತಂದು ಯಾವತ್ತೂ ಕೂಡ ಪೂಜೆ ಮಾಡಬಾರ್ದು. ಹಂಗಾಗಿ ನೀವು ಎಲ್ಲರೂ ಕೂಡ ಗೋಮತಿ ಚಕ್ರವನ್ನು ಮನೆಗೆ ತಗೊಂಡು ಬನ್ನಿ. ನಿಮ್ಮ ಮನೆಗೇನೆ ಇದು ಶ್ರೀರಕ್ಷೆ ಅಂತ ಕಾಪಾಡುತ್ತೆ, ಮತ್ತು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ, ಲಕ್ಷ್ಮಿ ಕಟಾಕ್ಷ ಆಗುತ್ತೆ, ಮತ್ತು ಆರೋಗ್ಯ, ಸಂತಾನ ಎಲ್ಲದಕ್ಕೂ ಈ ಒಂದು ಗೋಮತಿ ಚಕ್ರ ನಮಗೆ ಪರಿಹಾರವನ್ನು ಕೊಡುತ್ತೆ ಅಂತಲೇ ಹೇಳ್ತೀನಿ. ಈ ಒಂದು ಗೋಮತಿ ಚಕ್ರವನ್ನು ತಂದುಬಿಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ. ಈ ಒಂದು ಉಪಯೋಗನ ಎಲ್ಲರೂ ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. Thank you.